ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸ್ವಲ್ಪ ಲೇಟಾಗಿ ವಿಡಿಯೋ ಯಾಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಮುಂದೆ ಹೇಳ್ತೀನಿ. ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಸ್ವಲ್ಪ 1 ವರ್ಷದವರೆಗೂ ಹಬ್ಬ ಮಾಡಲಿಕ್ಕೆ ಆಗಲ್ಲ. ಇದೇ ಕೊನೆ ಹಬ್ಬ, ಈ ವರ್ಷದ ಕೊನೆ ಹಬ್ಬ ಅಂದ್ಕೊಬೋದು. ಅಂದರೆ ಮಾಮೂಲು ಪೂಜೆ ಎಲ್ಲ ಮಾಡ್ತೀನಿ, ಬಟ್ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಯಾವುದು ಮಾಡಲಿಕ್ಕಾಗಲ್ಲ. ಯಾಕೆ ಅಂದರೆ ಈ ಒಂದು ವಾರದಲ್ಲಿ ಹಬ್ಬ ಕಳೆದ ತಕ್ಷಣ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿಟ್ಟೆ. 1 ವಾರದ ಅಷ್ಟೊತ್ತಿಗೆ ನೆಕ್ಸ್ಟ್ ಡೇ ಏನಾಗೋಯ್ತು, ಹಬ್ಬ ಆಗಿದ್ದು ಸ್ವಲ್ಪ ದಿನ 2 ದಿನಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಣ ಅನ್ನೋ ಟೈಮಲ್ಲಿ ನಮ್ಮ ಚಿಕ್ಕ ಅತ್ತೆ, ನೀವು ನೋಡಿರ್ತೀರ, ತಮಿಳ್ನಾಡಿಂದ ಎಲ್ಲ ಬರ್ತಾಯಿದ್ರು. ಅವರು ಸಡನ್ನಾಗಿ ಸೀರಿಯಸ್ ಆಯಿತು. ಸರಿ ಎಲ್ಲರೂ ತಮಿಳ್ನಾಡಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ನೋಡಿದ್ರೆ ಫುಲ್ಲು ಸೀರಿಯಸ್ ಆಗಿ ಈಗ ಅಂದರೆ ಮೊನ್ನೆ ಶನಿವಾರ ಅವರು ಡೆತ್ ಆದರು. ಈಗ ಶನಿವಾರ ಅಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲ ಕಾರ್ಯಗಳು ಮುಗಿಸ್ಕೊಂಡು ಈಗ ಬೆಂಗಳೂರಿಗೆ ಬಂದಿದ್ದಾಯಿತು. ಬೆಂಗಳೂರಿಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬಂದಿದ ತಕ್ಷಣ ವಿಡಿಯೋ ಅಪ್ಲೋಡ್ ಮಾಡಿಬಿಡೋಣ, ಇನ್ನೂ ತಡ ಆದರೆ ನೀವೆಲ್ಲ ಕಾಯ್ತಾ ಇರ್ತೀರಾ ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾಯಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಲೈಕ್ ಮಾಡ್ಕೊಳ್ತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ವಿಡಿಯೋಸು ನಿಮಗೆ ಬೇಗ ಬಂದು ತಲುಪುತ್ತೆ. ನಾನು ಹಾಕಿದ ತಕ್ಷಣ ನಿಮಗೆ ವಿಡಿಯೋ ಬಂದು ತಲುಪುತ್ತೆ. ಒಂದು ಲೈಕಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅಂತ ಕೂಡ ಅನಿಸುತ್ತೆ. ಅದಕ್ಕೋಸ್ಕರ ಇನ್ನು ನಾರ್ಮಲಾಗಿ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಟೈಮ್ ಬಂದು 6:15 ಆಗಿದೆ. ಅಡುಗೆ ಕೂಡ ಮಾಡಬೇಕು. ಹಾಗೆಯೇ ಈಗ ತೋರಣ ಎಲ್ಲ ಕಟ್ಕೊಳ್ತಾ ಇದ್ದೀನಿ. ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಏನೇ ಆದ್ರೂ ಬೆಳಕಾಗಿ ಹೋಯಿತು. ಅಂದರೆ 4 ಗಂಟೆಗೆ ಎದ್ದು ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ಒಂದು 5-5:30 ಅಷ್ಟೊತ್ತಿಗೆ ಪೂಜೆ ಮಾಡೋಣ ಅನ್ನೋಷ್ಟರಲ್ಲಿ ಗೊತ್ತಲ್ಲ, ಹಬ್ಬದ ಟೈಮ್ ಅಂದರೆ ಟೈಮ್ ಓಡ್ತಾ ಇರುತ್ತೆ, ಕೆಲಸ ಮಾತ್ರ ಆಗ್ತಾ ಇರಲ್ಲ. ಹಾಗೆಯೇ ಎಲ್ಲ ಒಬ್ಬಳೇ ಮಾಡಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ. ಇನ್ನು ನಮ್ಮ ಅತ್ತೆ ಬಂದು ಇವತ್ತು ಅದೇ ಹೇಳಿದ್ನಲ್ಲ, ಈ ದಿನ ಬಂದು ನಮ್ಮ ಚಿಕ್ಕತ್ತೆ ಅಂದರೆ ನಮ್ಮ ಮಾವ ಇದ್ದಾರಲ್ಲ, ಅವರ ತಮ್ಮನ ಹೆಂಡ್ತಿನ ನೋಡ್ಲಿಕ್ಕೆ ಹೋಗಿದ್ರು, ಹುಷಾರಿರಲಿಲ್ಲ ಅಂದ್ಬಿಟ್ಟು. ಸರಿ ಅವ್ರು ನೋಡ್ಕೊಂಬರಲಿ, ಏನೂ ಆಗಲ್ಲ ಅಂತ ಅಂದರು. ಅದರಲ್ಲೂ ನನಗೆ ಇನ್ನೊಂದೇನಪ್ಪ ಅಂದರೆ ಹಬ್ಬ ಮಾಡೋದು ತುಂಬ ಕಷ್ಟವೂ ಆಗಿತ್ತು. ಹಿಂದಿನ ದಿನವೇ ಹೇಳಿದ್ರು ತುಂಬ ಸೀರಿಯಸ್ ಆಗಿದ್ದಾರೆ ಅಂತ. ಸರಿ ಹಬ್ಬ ಮಾಡೋದು ಬೇಡ ಅಂತ ಸ್ಟಾಪ್ ಮಾಡಿದ್ದೆ. ಆಮೇಲೆ ಹೇಳಿದ್ರು ಇಲ್ಲ ನಾರ್ಮಲ್ ಆಗಿದ್ದಾರೆ, ಈಗ ಪರವಾಗಿಲ್ಲ ಅಂದಿದ ತಕ್ಷಣ ನೈಟೇ ನಾನು ಹಬ್ಬ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಎಲ್ಲ ಐಟಮು ತಂದು ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನು ವರ್ಷಕ್ಕೆ ಮೊದಲನೇ ಹಬ್ಬ ನಮಗೆ ಅಂದರೆ ಬಿಡೋಕ್ಕಾಗುತ್ತಾ, ಸರಿ ಅಂದ್ಬಿಟ್ಟು ಹಬ್ಬಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ದೇವ್ರಿಟ್ಟಂಗೆ ಆಗಲಿ ಅಂತ. ಇನ್ನು ನಮ್ಮ ಅತ್ತೆ ಮತ್ತು ಅವರ ದೊಡ್ಡ ಮಗಳು ಕೂಡ ಹೊರಟಿದ್ದಾರೆ, ಅಂದರೆ ಇನ್ನೂ ತಲುಪಿರಲ್ಲ, ಹೋಗಿದ್ದಾರೆ. ಇನ್ನು ನಾನು ನನ್ನ ಹಸ್ಬೆಂಡು ಹುಡುಗರು ಎಲ್ಲ ಹೋಗಬೇಕಾಗಿತ್ತು, ಬಟ್ ಆಗಲ್ಲ. ಯಾಕಂದರೆ ಮಗಳಿಗೆ ಎಕ್ಸಾಮ್ ಹತ್ರ ಇದೆ. ಎಕ್ಸಾಮ್ ಅಂತೂ ಈಗ SSLC ಎಕ್ಸಾಮ್ ಆಗಿರೋ ಕಾರಣಕ್ಕೆ ಬಿಟ್ಟಂತೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವರೆಲ್ಲ ಹೊರಟರು. ಇನ್ನು ನಾನು ಕೂಡ ಹಬ್ಬ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಸಿಂಪಲಾಗೆ ಮಾಡಿಕೊಂಡೆ, ಜಾಸ್ತಿ ಏನಿಲ್ಲ. ಹಬ್ಬಕ್ಕೆ ಯಾವ ಥರ ಅಡುಗೆ ಬೇಕೋ ಅಷ್ಟೇ ಮಾಡಿದ್ದು. ಏನೇನೋ ಅಂದ್ಕೊಂಡಿದ್ದೆ, ಬಟ್ ಬೆಳಗ್ಗೆ ಎದ್ದು ರೆಡಿ ಆಗಬೇಕು ಅಂತೆಲ್ಲ, ಬಟ್ ಆಗಲಿಲ್ಲ. ಫಸ್ಟ್ ಕೆಲಸ ಮುಗಿಸ್ಕೊಂಡು ಹಬ್ಬ ಮಾಡ್ಕೊಂಬಿಡೋಣ, ಯಾಕಂದರೆ ಯಾವ ಟೈಮಲ್ಲಿ ಯಾವ ಫೋನ್ ಬೇಕಾದರೂ ಬರ್ಬೋದು ಅಂತ ಕಾಯ್ಕೊಂಡಿದ್ವಿ. ಸರಿ, ಇಲ್ಲಿವರೆಗೂ ಈ ವಿಷಯ ಹೇಳಿದ್ದಾಯಿತು. ಈಗ ನಾನು ಯಾವ ಥರ ಹಬ್ಬ ಮಾಡಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಈಗ 1 kg ತೊಗರಿಬೇಳೆ ಬೇಯಕ್ಕಿಟ್ಟಿದ್ದೀನಿ. 1 kg ಯಾರಿಗೆ ಅನ್ಬೋದು. ಯಾವಾಗಲೂ ಅಷ್ಟೇ ಅಮ್ಮ ಮನೆಗೆ ಏನಾನ ಕಳಿಸೋಣ, ಏನಾನ ಮಾಡೋಣ ಅಂದ್ಕೊಳ್ತಾ ಇದ್ದೆ. ಬಟ್ ಈ ವರ್ಷ ನಾನೇ ಒಬ್ಬಟ್ಟೆಲ್ಲ ಮಾಡಿ ಕಳಿಸ್ತೀನಿ, ಅಡುಗೆನೂ ನಾನೇ ಮಾಡಿ ಕಳಿಸ್ತೀನಿ ಅಂದೆ. ಪ್ರತಿ ಸಲಿನೂ ಅವರೇ ಎಲ್ಲನೂ ಕಳಿಸ್ತಾ ಇದ್ರಲ್ಲ, ಅಂದರೆ ಹುಷಾರಿಲ್ಲದೆ ಇರೋವಾಗ, ಮನೇಲಿ ಏನೇನೋ ಪ್ರಾಬ್ಲಮ್ ಅನ್ನೋವಾಗ ಎಲ್ಲದಕ್ಕೂ ಅವ್ರು ಅಡುಗೆ ಮಾಡಿ ಕಳಿಸ್ತಾಯಿದ್ರು. ಇನ್ನು ಹಬ್ಬದ ಅಡುಗೆ ಅವರೊಬ್ರಿಗೆ ಮಾಡ್ಕೊಳ್ಳೋಕೆ ಕಷ್ಟ, ಮನೆಗೆ ಬಾ ಅಂದ್ರೂ ಅವ್ರು ಬರಲ್ಲ ಅಂದರು. ಅಲ್ಲಿ ದೀಪ ಹಚ್ಬೇಕು ಅಂದರು. ಸರಿ ಅಡುಗೆ ಎಲ್ಲ ನಾನೇ ಮಾಡಿ ಕಳಿಸ್ತೀನಿ ಅಂದ್ಬಿಟ್ಟು ನಾನು 1 kg ಬೇಳೆ ಹಾಕಿದ್ದೀನಿ. ಹಾಗೆಯೇ ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಪೂಜೆ ಮುಗಿಸ್ಕೊಳ್ಳೋವಾಗ ಏನೋ ಒಂಥರ ಸಮಾಧಾನ ಆಯಿತು, ಏನೂ ಆಗಲ್ಲ ಅನ್ನೋದು. ಅದಕ್ಕೋಸ್ಕರ ನೆಮ್ಮದಿಯಿಂದ ಪೂಜೆ ಮುಗಿಸ್ಕೊಂಡೆ.
ಪೂಜೆ ಎಲ್ಲ ಮುಗಿಸ್ಕೊಂಡು ಆಗಲೇ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಒಬ್ಬಟ್ಟಿಗೆ ಹೂರಣ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. 1 kg ಬೇಳೆಗೆ 1 kg ಬೆಲ್ಲ, ಹಾಗೆಯೇ 1-2 ತೆಂಗಿನಕಾಯಿ ಅಷ್ಟು ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದನ್ನು ನನ್ನ ಮಗನಿಗೆ ಕಳಿಸ್ಬಿಟ್ಟು ಮಿಷಿನಲ್ಲೇ ರುಬ್ಬಿಸ್ಕೊಂಬರೋಕ್ಕೆ ಹೇಳಿದ್ದೀನಿ. ಯಾಕಂದರೆ ಮನೇಲಿ ರುಬ್ಬೋಕ್ಕೆ ಆಗಲ್ಲ, ಅಷ್ಟೊಂದೆಲ್ಲ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು. ಈ ಕಡೆ ಪಲ್ಯಕ್ಕೆ ಆಲೂಗಡ್ಡೆ ಪಲ್ಯ ಮತ್ತು ಕಾಬೂಲ್ ಕಡಲೆಕಾಳು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಬೀನ್ಸ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಲಾಸ್ಟಿಗೆ ಮರ್ತೇ ಹೊಟ್ಟೋಗ್ಬಿಟ್ಟಿದ್ದೆ. ಬೀನ್ಸ್ನ ತರಿಸೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸರಿ, ಇನ್ನು ಆಲೂಗಡ್ಡೆ ಪಲ್ಯ, ಕಡಲೆಕಾಳು ಪಲ್ಯ ಎಲ್ಲ ಅಂದರೆ ಕಾಬೂಲ್ ಕಡಲೆಕಾಳು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆ ಇವತ್ತೇನೇನಪ್ಪ ಅಂದರೆ ಒಬ್ಬಟ್ಟಿನ ಸಾರು, ಹಾಗೆಯೇ ಕಾಳು ಗೊಜ್ಜು, ಕಡಲೆಕಾಳು ಪಲ್ಯ ಅಂದರೆ ಕಾಬೂಲ್ ಕಡಲೆಕಾಳು ಪಲ್ಯ, ಆಲೂಗಡ್ಡೆ ಪಲ್ಯ ಮಾಡಿರೋದು. ಇಷ್ಟೇ, ಇನ್ನೇನು ಜಾಸ್ತಿ ಮಾಡಲಿಕ್ಕೆ ಹೋಗಿಲ್ಲ. ಇದನ್ನೆಲ್ಲ ತಿನ್ನಬೇಕು ಅನ್ನೋಷ್ಟರಲ್ಲಿ ಟೈಮು ಕೂಡ ಆಗಲಿಲ್ಲ. ಯಾಕಂದರೆ ಆಗ್ತಾನೆ ಇರಲಿಲ್ಲ ಅವತ್ತಿನ ಊಟ ಮಾಡಲಿಕ್ಕೆ. ಅದಕ್ಕೇ ಇನ್ನು ಅಮ್ಮನ ಮನೆಗೆ ಎಲ್ಲನೂ ಮಾಡಿದ್ದು ಒಂದು ಅರ್ಧದಷ್ಟು ಅಮ್ಮನ ಮನೆಗೆ, ಅರ್ಧ ಅಲ್ಲ ಮುಕ್ಕಾಲು ಭಾಗದಷ್ಟು ಅಮ್ಮನ ಮನೆಗೆ ಕಳಿಸಿದ್ದಾಯಿತು. ಇನ್ನು ಈ ಕಡೆ ಒಬ್ಬಟ್ಟು ಸಾರೆಲ್ಲ ಮಾಡ್ಕೊಳ್ತಾ ಇದ್ದೀನಲ್ವ, ಇದೊಂದು ರೆಸಿಪಿ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಅಂದರೆ ತುಂಬ ಹಳೆಯ ವಿಡಿಯೋದಲ್ಲೇ ಹಾಕಿರೋದು. ಬೇಕು ಅಂದರೆ ಕಮೆಂಟ್ ಮಾಡಿ, ಹೊಸದಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಂದರೆ ಒಬ್ಬಟ್ಟಿನ ಸಾರು ನಮ್ಮ ಮನೆ ಕಡೆ ಯಾವ ಥರ ಮಾಡ್ತಾರೆ ಅಂತ. ಅಂದರೆ ನಮ್ಮ ಮನೇಲಿ ಒಬ್ಬಟ್ಟಿನ ಸಾಂಬಾರು ಕೂಡ ಮಾಡ್ತಾರೆ, ಹಾಗೆ ಒಬ್ಬಟ್ಟಿನ ರಸ ಮಾಡ್ತಾರೆ. ಈ ಸಲ ನಾನು ಅಮ್ಮನ ಮನೆ ಸ್ಟೈಲ್ ಮಾಡಿದ್ದೀನಿ ಒಬ್ಬಟ್ಟಿನ ಸಾರು. ತುಂಬ ಇಷ್ಟ ಆಗುತ್ತೆ ಅಮ್ಮನ ಮನೆ ಕಡೆ ಒಬ್ಬಟ್ಟಿನ ಸಾರು ಬಂದು. ರಸಮ್ ಯಾವಾಗಲೂ ಮಾಡ್ತಾನೆ ಇರ್ತೀವಲ್ಲ ನಮ್ಮ ಮನೇಲಿ ಅಂದ್ಬಿಟ್ಟು ಅದಕ್ಕೆ ಮಾಡಲಿಲ್ಲ ಅಷ್ಟೇ ಈ ಸಲ. ಹಾಗೆಯೇ ಈ ಕಡೆ ಕಾಳು ಗೊಜ್ಜು ಕೂಡ ಇಟ್ಬಿಟ್ಟಿದ್ದೀನಿ ಬೇಯೋದಕ್ಕೆ. ಈ ಕಡೆ ಒಬ್ಬಟ್ಟಿನ ಸಾರು ಆಯಿತು, ಆಲೂಗಡ್ಡೆ ಪಲ್ಯ ಆಯಿತು, ಕಾಬೂಲ್ ಕಡಲೆಕಾಳು ಪಲ್ಯ ಆಯಿತು. ಇನ್ನು ಎಲ್ಲ ಮಕ್ಕಳೆಲ್ಲ ಎದ್ರು, ಇನ್ನು ಅವ್ರಿಗೆಲ್ಲ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಈ ಕಡೆ ಕಾಫಿ ಕೂಡ ಮಾಡಿ ಅವರಿಗೆ ಕಾಫಿ ಎಲ್ಲ ಕೊಟ್ಟಿದ್ದೈತೆ. ಒಂದು ಕಡೆ ಹಾಲು ಕಾಯೋ ಕೂಡ ಇಟ್ಟಿದ್ನಲ್ಲ, ಅದನ್ನೆಲ್ಲ ಮಾಡಿ ಅವ್ರಿಗೆ ಏನೇನು ಬೇಕೋ ಆ ಕಡೆ ನೋಡ್ಕೊಳ್ತಾ ಇದ್ದೆ. ಇನ್ನು ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದಾಯಿತು. ಇನ್ನು ಈ ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಚಿತ್ರಾನ್ನ ಇಲ್ಲ ಅಂದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡು ನಾವು ಕೋಸಂಬರಿ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಈ ಕಡೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ, ಬಟ್ ತಿನ್ನಬೇಕು ಅನ್ನೋಷ್ಟರಲ್ಲಿ ಟೈಮೇ ಆಗೋಯಿತು, ಗೊತ್ತೇ ಆಗಲಿಲ್ಲ. ಊಟಕ್ಕೆ ಹಾಕ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಊಟದ ಟೈಮಲ್ಲೂ ಮರ್ತೋಗ್ಬಿಟ್ಟಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ. ಸರಿ, ಆ ಟೈಮಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಿ ಊಟನೂ ಸೇರಲ್ಲ ಯಾರಿಗೂ. ಅದಕ್ಕೆ ಮಾಡ್ಕೊಂಡು ತಿನ್ನೋಣ ಅಂತ ಟೈಮೇ ಆಗೋಗ್ಬಿಟ್ಟಿತ್ತು. ಇನ್ನು ಅಡುಗೆ ಎಲ್ಲ ಮುಗಿಸ್ಕೊಂಡು ಇನ್ನು ಕಿಚನ್ ಫುಲ್ಲು ಕ್ಲೀನ್ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಬಂದೆ. ಇನ್ನು 1-2 ಒಬ್ಬಟ್ಟು ಮಾಡಿಬಿಟ್ಟು ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು, ಆನಂತರ ಇನ್ನು ಅಡುಗೆ ಎಲ್ಲ ಇನ್ನು ಒಬ್ಬಟ್ಟೆಲ್ಲ ತಟ್ಕೊಂಡಿಲ್ಲ, ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ದೇವ್ರಿಗೆ 1-2 ನೈವೇದ್ಯಕ್ಕೆ ಇಟ್ಬಿಟ್ಟು ಇನ್ನು ಮಿಕ್ಕಿದ ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಇನ್ನು ನನ್ನ ಮಗಳು ಕೂಡ ಬಂದು, ಅವಳು ಓದ್ಕೊಳ್ತಾನೆ ಇರಲಿಕ್ಕೆ SLC ಎಕ್ಸಾಮ್ ಆಗಿರೋದ್ರಿಂದ ಬೆಳಗ್ಗೆಯಿಂದ ಓದ್ಕೊಳ್ಳೋದೇ ಆಗೋಗ್ಬಿಟ್ಟಿತ್ತು. ಇನ್ನು ನಾನು ಈ ಕಡೆ ತಟ್ಟಿ ಕೊಟ್ಟರೆ ಆ ಕಡೆ ಎಲ್ಲ ಬೇಯಿಸ್ಕೊತಾ ಇದ್ಲು. ಈ ಸಲ ಒಬ್ಬಟ್ಟು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಇನ್ನೊಂದೇನಪ್ಪ ಅಂದರೆ ನಾನು ಮೈದಾ ಆಗಲಿ ಇನ್ನು ಕಲಸೋದಕ್ಕೆ ನೀರಾಗಲಿ ಯಾವುದೂ ಅಳತೆ ನೋಡಲ್ಲ, ಹಾಗೇ ಹಾಕ್ಕೊಳ್ತೀನಿ. ಅದೇನೋ ಗೊತ್ತಿಲ್ಲ, ಈ ಹಬ್ಬ ಟೈಮಲ್ಲಿ ಒಂದು ಟೇಸ್ಟ್ ಮಾಡ್ದಿರ ಏನೇನು ಅಡುಗೆ ಮಾಡಿ ಅಷ್ಟು ಚೆನ್ನಾಗಿ ರುಚಿಯಾಗಿ ಕರೆಕ್ಟ್ ಮೆಷರ್ಮೆಂಟಲ್ಲಿ ಕರೆಕ್ಟ್ ಟೇಸ್ಟಲ್ಲೇ ಬರುತ್ತೆ. ಒಬ್ಬಟ್ಟು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಒಳ್ಳೆ ಪೂರಿ ಉಬ್ದಂಗೆಲ್ಲ ಉಬ್ಕೊಳ್ತಾಯಿತ್ತು. ಫಸ್ಟ್ ಸ್ಟಾರ್ಟಿಂಗ್ ಒಂದು 3 ಒಬ್ಬಟ್ಟೇನೋ ಸರಿಯಾಗಿ ಬರಲಿಲ್ಲ ಅಂದರೆ ಕಿತ್ತೋಗಲಿಲ್ಲ. ಸ್ವಲ್ಪ ನಾನೇ ಉರಿ ಜಾಸ್ತಿ ಇಟ್ಬಿಟ್ಟು ಸ್ವಲ್ಪ ಸೀದೋದಂಗೆ ಮಾಡ್ಕೊಂಬಿಟ್ಟಿದ್ದೆ. ಆಮೇಲೆ ಕ್ಲಿಯರಾಗಿ ಬಂತು. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಬಂದು ಆಗಲೇ 11:30 ಆಗಿತ್ತು. ಬೇಗ ಮಾಡ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಈ ಬಿಸಿಲಲ್ಲಂತೂ ಅಡುಗೆಗಳು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಅಂತೂ ಮೇಲಿರೋ ಕಾರಣಕ್ಕೆ, ಅಂದರೆ ಫಸ್ಟ್ ಫ್ಲೋರಲ್ಲೇ ಇರೋದು, ಬಟ್ ಮೇಲೆ ಮನೆಗಳಿಲ್ಲ. ಎಷ್ಟು ಹಬೆ ಅಂದರೆ ನಮ್ಮ ಮನೆ. ಈಗ ರೆಡಿಯಾಗಿದ್ದರೆ ಇನ್ನು ಸ್ವಲ್ಪ ಹೊತ್ತಿಗೆಲ್ಲನೂ ಅಷ್ಟೇ ಒಂಚೂರು ರೆಡಿ ಆಗ್ತಾ ಇಲ್ಲ ಅನ್ನೋ ಥರ ಕಾಣ್ತಾ ಇದ್ವಿ ನಾವು, ಅಷ್ಟು ಸೆಕೆ ಆಗೋದು. ಇನ್ನು ಒಬ್ಬಟ್ಟಂತೂ ಎಷ್ಟು ಅಗಲ ಹೇಳಿದ್ರೂ ಅಷ್ಟು ಅಗಲ ಕೂಡ ಬರ್ತಾಯಿತ್ತು. ಅಷ್ಟು ಚೆನ್ನಾಗಿ ಎಲ್ಲೂ ಕಿತ್ತೋಗ್ದಿರಾನೆ ಕ್ಲೀನಾಗಿ ತೆಳ್ಳಗೆ ತಟ್ಟಿದಾಯಿತು. ಬಟ್ ನಾನೇ ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ಟಿದ್ದೆ, ಇನ್ನು ಬೇಗ ಮಾಡೋಣ ಅಂದ್ಬಿಟ್ಟು. ಆದರೆ ಒಬ್ಬಟ್ಟು ಎಲ್ಲೂ ಕಿತ್ತೋಗ್ದಿರಾನೆ ಚೆನ್ನಾಗಿ ಒಬ್ಬಟ್ಟು ಬಂತು, ರುಚಿಯಾಗಿತ್ತು. ಒಬ್ಬಟ್ಟು ಮಾತ್ರ ನನ್ನ ಮಗನಿಗೆ ಅದರಲ್ಲೂ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೋಸ್ಕರನೇ ಸ್ವಲ್ಪ ನಾನು ಜಾಸ್ತಿ ಮಾಡಿಡ್ತೀನಿ ಮನೆಯಲ್ಲಿ ಈ ಥರ ಒಬ್ಬಟ್ಟು ಏನಾನ ಮಾಡಿದ್ರೆ. ಯಾಕಂದರೆ ಅವನಿಗೆ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಡೈಲಿ ಮತ್ತು ಸಂಜೆ ಬೆಳಗ್ಗೆ ಮಧ್ಯಾಹ್ನ ಆ ಥರ ಕೇಳ್ತಾನೆ ಇರ್ತಾನೆ. ಅದು ಖಾಲಿಯಾಗೋವರೆಗೂ ಒಬ್ಬಟ್ಟನ್ನು ಕೇಳ್ತಾನೆ ಇರ್ತಾನೆ. ಹಾಲು ಒಬ್ಬಟ್ಟು ಅಂದರೆ ನನಗೆ ಅಷ್ಟಿಷ್ಟ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿ ಎತ್ತಿಟ್ಬಿಟ್ಟಿದ್ದೆ.
ಇನ್ನು ಎಲ್ಲ ಹೋಗ್ಬಿಟ್ಟು ಅಂದರೆ ಸ್ವಲ್ಪ ಮಾಡೋಣ ಬೇಯಿಸ್ಕೊಳ್ಳೋಣ ಅಂತ ಇದ್ದೆ. ಇನ್ನು ನನ್ನ ಮಗಳು ಬಂದಿರೋ ಕಾರಣಕ್ಕೆ ಎಲ್ಲ ಹೋಗ್ಬಿಟ್ಟು ಬೇಯಿಸ್ಬಿಟ್ಟಿದ್ದಾಯಿತು. ಇನ್ನು ನನ್ನ ಮಗ ಬಂದನಲ್ಲ, ಅವನು ಹೊರಗಡೆ ಆಟ ಆಡ್ಕೊಳ್ತಾ ಇದ್ದ, ರಜೆ ಇದೆ ಅಂದ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದ ಊಟಕ್ಕೆ ಅಂದ್ಬಿಟ್ಟು. ಇನ್ನು ಫ್ರೆಂಡ್ಸ್ಗಳಿಗೆಲ್ಲ ಅಡುಗೆ ಮಾಡಿದ್ನಲ್ಲ, ಇನ್ನು ವರ್ಷಕ್ಕೊಂದ್ಸಲಿ ಮಕ್ಕಳೆಲ್ಲ ಹಿಂಗೆ ಕುತ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮತ್ತು ಹೊಟ್ಟೆ ತುಂಬ ತಿಂತಾರೆ ಅಂದ್ಬಿಟ್ಟು ಕೂಡ ಇನ್ನು ಕೊಟ್ಟಿದ್ದಾಯಿತು. ನನ್ನ ಹಸ್ಬೆಂಡ್ಗಂತೂ ವೆಜ್ ಊಟ ಅಂದರೆ ಅಷ್ಟಕ್ಕಷ್ಟೇ. ಅದಕ್ಕೆ ನನ್ನ ಹಾಕೋಕ್ಕಿಂತ ಮುಂಚೆನೇ ಅವರೇ ಒಂದು ಒಬ್ಬಟ್ಟು ಹಾಕ್ಕೊಂಡು ತಿಂದ್ಬಿಟ್ಟು ಒಂಚೂರು ಅನ್ನ ತಿಂದ್ಬಿಟ್ಟು ಸಾಕು ಅಂದರೆ, ಅದೇ ನಾನ್ ವೆಜ್ ಊಟ ಆದರೆ ಹೇಳೋಂಗೆ ಇಲ್ಲ. ಆದರೆ ನೆಕ್ಸ್ಟ್ ಡೇ ನಾವು ನಾನ್ ವೆಜ್ ಊಟ ಮಾಡಲಿಕ್ಕೆ ಆಗಿಲ್ಲ. ನಿಮಗೆ ಹೇಳಿದ್ನಲ್ಲ ಸ್ಟಾರ್ಟಿಂಗ್ಗೆ ಅವ್ರಿಗೆ ಹುಷಾರಿರಲಿಲ್ಲ ಅಂತ. ಸರಿ, ಹಬ್ಬ ಎಲ್ಲ ಮುಗಿದ ಮೇಲೆ ನಾವೆಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ಹೊರಟಿದ್ದಾಯಿತು. ಬಟ್ ಅದರದ್ದು ಯಾವುದೇ ಥರ ವೀಡಿಯೋಸ್ ಮಾಡಿಲ್ಲ ನಾನು, ಯಾಕಂದರೆ ಈ ಹಾಸ್ಪಿಟಲ್ದು ಸಾವು ಬದುಕು ಇವೆಲ್ಲ ವಿಡಿಯೋ ಮಾಡೋದು ಅಷ್ಟು ಚೆನ್ನಾಗಿ ಕಾಣಲ್ಲ ಎಲ್ಲೇ ಹೋದ್ರೂ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಓಕೆ ಫ್ರೆಂಡ್ಸ್, ಈ ವರ್ಷ ನಮ್ಮ ಹಬ್ಬ ಈ ಥರ ಅರಿಬರಿಯಲ್ಲಿ, ಈ ಥರ ಟೆನ್ಷನ್ನಲ್ಲಿ ನಡೀತು. ಈ ವರ್ಷ ಪೂರ್ತಿ ಹಬ್ಬನೂ ಅಷ್ಟೇ ನಾವು ಮಾಡೋಂಗೆ ಇಲ್ಲ. ಇದೇ ಲಾಸ್ಟ್ ಹಬ್ಬ, ಈ ವರ್ಷದ ಹಬ್ಬ ಅಂದ್ಕೊಳ್ಳಿ. ಇನ್ನು ನಾರ್ಮಲಾಗಿ ಪೂಜೆ ಎಲ್ಲ ಮಾಡ್ತೀನಿ, ವರ್ಷದ ಅಡುಗೆ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಳ್ತೀನಿ ಅಷ್ಟೇ. ಇನ್ನು ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋದಾಗಲಿ ಬಾಗಿನ ತೊಗೊಳೋದಾಗಲಿ ಈ ವರ್ಷ ನಮ್ಗೆ ಯಾವುದೂ ಇಲ್ಲ ಸೂತ್ಕ. ಓಕೆ, ಈ ವರ್ಷದ ಇದು ಕೊನೆ ಹಬ್ಬ ನಮ್ಮ ಮನೆಗೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.